TS ಹೆಗಡೆ ಪೂರ್ತಿ ಹೆಸರು ನೀವೇ ಹೇಳ್ಬೇಕು. ಮೊದಲಿಗೆ ಇದು ಅಮೃತ್ ವಿಷಯ್ ಮೇಕರ್ಸ್ ಯೂಟ್ಯೂಬ್ ಚಾನೆಲ್, ಪುಟ್ಟ ಚಾನೆಲ್. ಇದರಲ್ಲಿ ಸಾಕಷ್ಟು ಚಿತ್ರಗಳನ್ನ ಹಾಕ್ತಾ ಇದ್ದೀವಿ. ಹಾಗೆ ಕಲಾವಿದರು, ದೊಡ್ಡ ಕಲಾವಿದರು ಅಥವಾ ಪುಟ್ಟ ಕಲಾವಿದರನ್ನ ಒಂದು ಕರೆದು ಸಂದರ್ಶನವನ್ನ ಮಾಡ್ತಾ ಇದ್ದೀವಿ. ಅತ್ಲಾಗ 6ಕ್ಕೂ ಏರಿಲ್ಲ, ಇತ್ಲಾಗ 3ಕ್ಕೂ ಏರಿಲ್ಲ. ನಾವು ಒಂದಷ್ಟು ಕಲಾವಿದಿದ್ದೀವಿ, ಮಧ್ಯದಲ್ಲಿ ಇದ್ದೀವಿ ಕಲಾವಿದರು. ನಮಗೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಡೈಲಾಗ್ಗಳನ್ನ ಕೊಟ್ಟು ಯಾರು ನಮಗೆ ಪಾತ್ರಗಳನ್ನ ಮಾಡ್ತಾ ಇಲ್ಲ. ಸಣ್ಣ ಸಣ್ಣ ಪಾತ್ರಗಳನ್ನ ಮಾಡ್ತಾ ಇದ್ದೀವಿ. ನಾವು ಒಂದಷ್ಟು ಕಲಾವಿದಿದ್ದೀವಿ. ಅವರ ಸಂದರ್ಶನವನ್ನು ನನ್ನ ಅಮೃತ್ ವಿಷಯ್ ಮೇಕರ್ಸ್ ಯೂಟ್ಯೂಬ್ ಚಾನೆಲ್ ಹಾಕ್ತಾ ಇರ್ತಾರೆ. ದಯವಿಟ್ಟು ಎಲ್ಲ ವೀಕ್ಷಣೆ ಹಾಗೆ ಸಬ್ಸ್ಕ್ರೈಬ್. ಇವತ್ತೊಂದು ವಿಶೇಷ ದಿನ, ಆಗಸ್ಟ್ 15. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮಗೆ ಸ್ವತಂತ್ರ ಬಂದಂತಹ ದಿನ ಇದೆ. ಹೌದು. ಈಗಾಗಲೇ ನಾವು 79 ವರ್ಷಗಳನ್ನ ನಾವು ಪೂರೈಸ್ತಾ ಇದ್ದೀವಿ. 79ನೇ ವರ್ಷದ ಸ್ವತಂತ್ರೋತ್ಸವದ ದಿನದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇಂಥ ದಿನಕ್ಕೆ ಒಂದು ವಿಶೇಷ ಅತಿಥಿಯಾಗಿ ನಮಗೆ ಕಂಡಿದ್ದು GS ಹೆಗಡೆ. ಯಾಕೆ ವಿಶೇಷ ಅಂದ್ರೆ, ಈಗಾಗಲೇ ನಿಮ್ಗೆ ಗೊತ್ತಾಗಿದೆ ಅವ್ರು ಹಾಕಿರೋ ಡ್ರೆಸ್ ಯಾವ ತರ ಇದೆ ಅಂತ. ಅಂದ್ರೆ ದೇಶ ಸೇರಿದಂತ ಮಾಡಿದಂತಹ ಒಬ್ಬ ವ್ಯಕ್ತಿನ ನಾವು ನಮ್ಮ ಅಮೃತ್ ವಿಷಯ್ ಚಾನೆಲ್ಗೆ ಕರ್ಕೊಂಡು ಬಂದಿದ್ದೀವಿ. ಅವರ ಪರಿಚಯ, ಅವರ ಬಾಲ್ಯದ ದಿನಗಳನ್ನು ಹೇಳ್ತಾರೆ. ಅವ್ರ ಬಯಲು. ನನ್ನ ಹೆಸರು ಗಣಪತಿ ಸೀತಾರಾಮ್ ಹೆಗಡೆ. ನನ್ನ ಮೂಲವರು ಶಿರಸಿ, ಉತ್ತರ ಕನ್ನಡ ಜಿಲ್ಲೆ. ಶಿರಸಿಯ ವಿಶಾಲ ಬೊಮ್ಮನಹಳ್ಳಿ ಅಂತ ಒಂದು ಪುಟ್ಟ ಹಳ್ಳಿ. ಅಲ್ಲಿಂದ ನನ್ನ ಜೀವನ ಪ್ರಯಾಣ ಪ್ರಾರಂಭ ಆಗಿದ್ದು. ಬಾಲ್ಯದಲ್ಲಿ 3ನೇ ಕ್ಲಾಸ್ವರೆಗೆ ನಾನು ಅಲ್ಲಿ ಓದಿನ ಶಾಲೆಯಲ್ಲಿ ಓದಿದೆ. ಆದ್ರೆ ಆ ಕಡು ಬಡತನದಿಂದ ನಾನು ಗೌರ್ಮೆಂಟ್ ಹಾಸ್ಟೆಲ್ ಇಟ್ಕೊಂಡು ಅಭ್ಯಾಸ ಮಾಡಿದೆ. ಆಮೇಲೆ ನಮ್ಮ ಅಣ್ಣನಿಗೆ ನೌಕರಿ ಸಿಕ್ಕ ನಂತರ HMT ಅಲ್ಲಿ ಕೆಲಸ ಮಾಡ್ತಾ ಇದ್ರು ನಮ್ಮ ಅಣ್ಣ. ಅವರಲ್ಲಿ ಕೆಲಸ ಮಾಡಿದ ತಕ್ಷಣ ಅವ್ರು ಮತ್ತೆ ನಾನು ಕರ್ಕೊಂಡು ಹೋದ್ರು. ಆ ಟೈಮಿಗೆ ನಾನು ಸುಮಾರು 8th ಇದ್ದವಾಗ, 8ನೇ ಕ್ಲಾಸಲ್ಲಿ ಇದ್ದವಾಗ. ಆ ನಂತರ ನಿಧಾನವಾಗಿ ಈ ಒಂದು ನನ್ನ ಪ್ರಯಾಣ, ಬದುಕಿನ ಪ್ರಯಾಣಕ್ಕೆ ಹೇಗೆ ಬಂದೆ ಅಂತಂದ್ರೆ, ಆಗಿನ ಕಡು ಬಡತನ ಹಾಗೂ ನಮ್ಮ ಅಣ್ಣನಿಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು. SLC ಪೂರೈಸ್ತೇನೆ ನಾನು. ಅಲ್ಲಿ SLC ಪೂರೈಸಿ ಆ ಟೈಮ್ನಲ್ಲಿ ನನಗೆ ಒಂದು ಸಿನಿಮಾ ಬಗ್ಗೆ ಆಕರ್ಷಣೆ ಹುಟ್ಟು. ಯಾಕಂದ್ರೆ ನಾವು ಟ್ರಾಫಿಕ್ ಚಕ್ಕರ್ ಹೊಡೆದ್ಬಿಟ್ಟು ಮ್ಯಾಟ್ನಿ ಅಥವಾ ಮಾರ್ನಿಂಗ್ ಶೋ ನೋಡ್ಲಿಕ್ಕೆ ಹೋಗ್ತಿದ್ವಿ. ಹಾಗಾಗಿ ಈ ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ವಿಷ್ಣುವರ್ಧನ್, ಅಂಬರೀಶ್, ಇಂಥವರೆಲ್ಲ ಬಹಳ ಇಷ್ಟಪಡ್ತೀನಿ ನಾನು. ಹಾಗೆ ನೀರ್ನಳ್ಳಿ ರಾಮಕೃಷ್ಣ ಅಂತ ಅವರು ನಮ್ಮೂರು ಶಿರ್ಸಿಯವರೇ. ಅವರು ತುಂಬಾ ಹಿರಿಯ ಕಲಾವಿದ್ರು. ಅವರು ಅಷ್ಟೆಲ್ಲ ಮುಗಿಸ್ಕೊಂಡು ಹೋದ ನಂತರ ಆಮೇಲೆ ನನಗೆ ಆ ಓದುವಾಗಲೇ ನನಗೆ ತಲೆಯಲ್ಲಿ ಒಂದು ವಿಚಾರಗಳಿತ್ತು. ಒಂದು ಕಲೆಯ ಮುಖಾಂತರ ದೇಶಕ್ಕೆ ಅಥವಾ ಜನತೆಗೆ ಒಂದು ಒಳ್ಳೆ ಸಂದೇಶ ಕೊಡಬೇಕು, ಇಲ್ಲ ಅಂತಂದ್ರೆ ಆರ್ಮಿ ಸೇರಿ ದೇಶ ಸೇವೆಯನ್ನು ಮಾಡಬೇಕು, ಈ ಒಂದು ಆಸಕ್ತಿ ಇತ್ತು. ಅದು ಹೈಸ್ಕೂಲ್ ನಾನು ಹೋಗುವಾಗಲೇ 10th ಅಲ್ಲಿ ಇರುವಾಗ ನಮ್ಮ ಪುಟ್ಟಣ್ಣ ಕಂಗಾರ್ ಅವರು, ಧೀಮಂತ ನಿರ್ದೇಶಕರು, ಅವ್ರನ್ನ ಭೇಟಿ ಆಗುವಂತ ಅವಕಾಶ ಸಿಕ್ತು. ಯಾಕಂದ್ರೆ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಈಗಿದ್ದಾಗೆ ಅವಾಗ ಆಡಿಷನ್ ಅಂತ ಹೇಳ್ತಿರ್ಲಿಲ್ಲ, ಸಂದರ್ಶನ ಪೇಪರ್ ಬರ್ತಾ ಇತ್ತು. ಅದನ್ನ ನೋಡ್ಬಿಟ್ಟು ನಾನು ಬೆಂಗಳೂರಿಗೆ ಬರ್ತಾ ಇದ್ದೆ. ಅವಾಗ ನಮ್ಮ ಅಣ್ಣ ಹೇಳಿದ್ರು, ಬೇಡಪ್ಪ ಆ ಫೀಲ್ಡಿಗೆ ಹೋಗ್ಬೇಡ, ನೀವು ಓದಿ ಬಂದು ಮಾಡಿ ಬುದ್ಧಿವಂತ ಆಗು, ಒಳ್ಳೆ ವ್ಯಕ್ತಿ ಆಗು ಅಂತ ಹೇಳಿ. ಆದ್ರೆ ಅವಾಗ ಏನ್ ಮಾಡುದು, ತಲೆಯಲ್ಲಿ ದೇವರು ಬೇರೆಯೇ ತುಂಬಿಟ್ಟಿದ್ದ, ವಿದ್ಯೆ ಕಡೆಗೆ ಬುದ್ಧಿ ಕಡಿಮೆ ಇತ್ತು. ಏನಾದ್ರೂ ಒಂದು ಸೇವಾ ಮನೋಭಾವನೆ ಮಾಡಬೇಕು, ನಾನು ಸ್ವಂತ ಕಾಲಿನಲ್ಲಿ ನಿಲ್ಬೇಕು ಅನ್ನೋಂತ ಒಂದು ಛಲ ಬಂತು ನನಗೆ. ಪುಟ್ಟಣ್ಣ ಕಣಗಾರರು ಭೇಟಿ ಆದ ನಂತರ ನಾವು ಅವ್ರು ಸೆಲೆಕ್ಷನ್ ಅಂತ ಮಾಡಿದ್ರು. ಆಗಿನ ಕಾಲದಲ್ಲಿ ಒಂದು 250-300 ಜನ ಇದ್ವಿ ಅವಾಗ ಸಂದರ್ಶನಕ್ಕೆ ಬಂದರು. ನಾವು 4 ಜನ ಸೆಲೆಕ್ಷನ್ ಆಗಿದ್ವಿ ಅವಾಗ. ನಾವು ಕುತ್ಕೊಂಡು ಮಾತಾಡುವಾಗ ಅವ್ರಿಗೊಂದು ಫೋನ್ ಬಂತು. ಎಲ್ಲಿಂದ? ಚೆನ್ನೈದಿಂದ. ಈಗಿದ್ದ ಮೊಬೈಲ್ ಗಿಬೈಲ್ ಏನು ಇರ್ಲಿಲ್ಲ ಆಗ. ಅವ್ರು ನಮಗೆ ಪಿಕ್ಚರ್ ಸ್ಟೋರಿ ಮತ್ತೆ ಶೂಟಿಂಗ್ ಹೇಗೆ ಮಾಡುವಂತ ಮಾತಾಡ್ತಾ ಸಾಯಂಕಾಲ ಹೊತ್ತಿಗೆ ಅವ್ರಿಗೊಂದು ಫೋನ್ ಬಂತು. ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ಸ್ಟುಡಿಯೋಸ್ ಇರ್ಲಿಲ್ಲ ಅಲ್ವಾ ಅವಾಗ, ಅದೇ ಚೆನ್ನೈಗೆ ಹೋಗ್ಬೇಕಾಗಿತ್ತು. ಹಾಗಾಗಿ ಅವರು ಫೋನಲ್ಲಿ ಮಾತಾಡ್ಕೊಂಡು ನಮ್ಗೆಲ್ಲ ಒಂದ್ಸಲ ಮುಖ ನೋಡಿದ್ರು. ದಯವಿಟ್ಟು
ಮಾಡ್ಕೋಬೇಡಿಪ್ಪ, ಎಲ್ಲ ಅಡ್ರೆಸ್ ಕೊಟ್ಟು ಹೋಗಿ, ನಂದೊಂದು ಪಿಕ್ಚರ್ ಶೂಟಿಂಗ್ ಇದೆ, ಅಲ್ಲಿ ಸ್ಟುಡಿಯೋ ಖಾಲಿ ಇರ್ಲಿಲ್ಲ ಅಂತ ಹೇಳಿ. ಪಾಪ ಅಲ್ಲಿ ಯಾರೋ ಒಂದು ಆ ಶೂಟಿಂಗ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದು ಅಂತ ಕಾಣುತ್ತೆ. ಇವ್ರಿಗೆ ಶೂಟಿಂಗ್ ಮಾಡುವಂತ ಅವಕಾಶಗಳು ಸಿಕ್ತು. ಹಾಗಾಗಿ ಇವ್ರು ನಮ್ಮ ಹತ್ರ ಏನ್ ಹೇಳಿದ್ರು, ನೀವೆಲ್ಲ ಅಡ್ರೆಸ್ ಕೊಟ್ಟು ಹೋಗಿ, ನಾವು ನಿಮ್ಗೆ ಪತ್ರ ಬರೀತೇನೆ ಅಂತ ಹೇಳಿ ಹಾಗೆ ಹೇಳಿದ್ರು. ಹಾಗೆ ಹೋಗಿ ಸುಮಾರು 3-4 ತಿಂಗಳ ನಾವು ವೇಟ್ ಮಾಡಿದ್ವಿ, ಏನು ಬರ್ಲಿಲ್ಲ. ನಮಗ್ ಬೇರೆ ಏನು ದುಡಿಬೇಕಲ್ವ ನಾವು ಅಂತ, ನಮ್ಮ ಕಾಲ ನಾವು ನಿಲ್ಬೇಕು ಅಂತ ಆ ಒಂದು ಛಲ ಇತ್ತು ಮನಸ್ಸಲ್ಲಿ. ಆ ನಂತರ ನಾನು ಏನ್ ಮಾಡಿದೆ, ಸರಿ ಇದು ಯಾವ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಮಿಲಿಟರಿ ಸೈಡ್ ಹೋಗೋಣ ಹೋಗಿ ಅಂತ ರ್ಯಾಲಿಗೆ ಹೋಗ್ಬಿಟ್ಟೆ. ಫಸ್ಟ್ ನಾನು ಬೆಳಗಾಂ ಇನ್ಫೆಂಟ್ರಿ ಸ್ಕೂಲಲ್ಲಿ ಹೋದೆ ರ್ಯಾಲಿಗೆ. ಅಲ್ಲಿ ಎಲ್ಲದಲ್ಲೂ ಸೆಲೆಕ್ಷನ್ ಅದೇ, ಮೆಡಿಕಲ್ ನಿಮ್ಮನ್ನು ಕರಿತೀನಿ ಹೋಗಿ ಅಂತ ಹೇಳಿದ್ರು. ಅಡ್ರೆಸ್ ತಗೊಂಡ್ರು. ನಮ್ಗೇನ್ ಗೊತ್ತಿತ್ತು, ಅಲ್ಲಿ ಲಂಚ ಕೊಡ್ಬೇಕಿತ್ತಂತೆ ಆಗಿನ ಕಾಲದಲ್ಲಿ. ತುಂಬಾ ಕಾದೆ ವೇಟ್ ಮಾಡಿದೆ. ವಾಪಸ್ ಮತ್ತೆ ಒಂದು 4-5 ತಿಂಗಳು ವೇಟ್ ಮಾಡಿ ವಾಪಸ್ ನಮ್ಮ ಅಣ್ಣನ ಹತ್ರ ಬಂದೆ, ಏನಾದ್ರು ಮುಂದೆ ನೋಡೋಣ ಅಂತ ಹೇಳಿ. ಆವಾಗ ಇಲ್ಲಿ ಗುಬ್ಬಿ ತಾಲೂಕಲ್ಲಿ, ತುಮಕೂರು ಡಿಸ್ಟ್ರಿಕ್ಟ್ ಗುಬ್ಬಿ ತಾಲೂಕಲ್ಲಿ ಮಿಲಿಟರಿ ರ್ಯಾಲಿ ನಡೀತಾ ಇತ್ತು. ಅಲ್ಲಿಗೂ ಹೋದೆ. ಬೆಳಗಾವದಲ್ಲಿ ಏನು ಸಿಚುವೇಶನ್ ನಡೀತು ಅದನ್ನ ನಾನು ಅವ್ರಿಗೆ ಹೇಳಿದೆ. ಅವ್ರನ್ನ ಇಲ್ಲಿ ಮತ್ತೆ ಏನು ಚೆಕ್ ಮಾಡಿ, ನೀವು ಒಂದ್ ಕೆಲಸ ಮಾಡಿ, ಡೈರೆಕ್ಟ್ ನೀವು BRO ಬೆಂಗಳೂರು ಹೋಗ್ಬಿಡಿ ಅಂತಂದ್ರು. ನಾನ್ ಮಿಲಿಟರಿ ಸೈಡ್ ಇದೆ ಬೆಂಗಳೂರಿಂದಲೇ, ಮೇಳಹಾಲ್ ಹತ್ರ, ಅಲ್ಲಿಂದಲೇ ಮಿಲಿಟರಿ ಸೇರಿದ್ದು. ಇಲ್ಲಿಂದ ಮಿಲಿಟರಿ ಸೇರಿದ ನಂತರ ಮತ್ತೆ ಒಂದು 15 ಜನ ಒಟ್ಟು ನಾವೇನು ಇದ್ದೇವೆ, 14 ಜನರ ಒಂದು ಜವಾಬ್ದಾರಿನ ನನಗೆ ಕೊಟ್ರು. ಯಾಕಂತಂದ್ರೆ ನನಗೆ ಹಿಂದಿ ಬರ್ತಿತ್ತು, ಇನ್ನು ಕೆಲವರಿಗೆ ಹಿಂದಿ ಬರ್ತಿರ್ಲಿಲ್ಲ. ಒಂದು ಅಡ್ರೆಸ್ ಕೊಟ್ಟ ನಂತರ ಅದು ಆ ಕಡೆ ಹೋದಂತ ಅಲ್ಲಿ ತೆಲುಗು ಒಂದು ಮಾತಾಡ್ಬೇಕು, ಇಲ್ಲಾಂದ್ರೆ ಹಿಂದಿ ಮಾತಾಡ್ಬೇಕು. ಕನ್ನಡ ಬರೋದು ಬಹಳ ಕಡಿಮೆ ಇರ್ತಾರೆ ಅಲ್ಲಿ. ಹಾಗಾಗಿ ನನಗೆ ಹಿಂದಿ ಬರುತ್ತೆ ಅಂತ ನನಗೆ ಕೊಟ್ರು, ಮತ್ತು ವಾರಂಟ್ ಕೊಟ್ರು, ಇಂಥ 2 ದಿವಸ ಬಿಟ್ಟು ಎಲ್ಲ ನೀವು ಸೇರ್ಕೊಂಡು ಅಲ್ಲಿ ಹೋಗ್ಬೇಕು ಅಂತ. ನಾವು ಬಹಳ ಖುಷಿಯಿಂದ ನಮಗ್ ಜಾಬ್ ಸಿಕ್ಬಿಟ್ಟು ಕುಡ್ದಾಗ್ಬಿಟ್ಟು ಯಾವಾಗ. ಆಮೇಲೆ ನನಗೆ ಒಂದು ಜವಾಬ್ದಾರಿ ಕೊಟ್ಟಿಲ್ಲ ಅಂತ ನನಗೆ ಮತ್ತೆ ಸ್ವಲ್ಪ ಹೌದು. ಹಾಗೆ ನಾವು ಏನೆಲ್ಲ ಒಂದು ನಿರ್ದಿಷ್ಟ ದಿವಸ ನಾವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು, ಎಲ್ಲ ಟ್ರೈನ್ ಹೋಗ್ಲಿಕ್ಕೆ ಎಷ್ಟು ಗಂಟೆ ಏನು ಮೂವ್ ಆಗುತ್ತೆ 2 ತಾಸು ಮೊದಲೆಲ್ಲ ಅಲ್ಲಿ ಇರೋಣ ಅಂತ ಹೇಳಿ ಅಲ್ಲಿ ಬಂದ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ನಾವು ಹೈದರಾಬಾದ್ಗೆ ಹೋದ್ವಿ. ಹೈದರಾಬಾದ್ಗೆ ಹೋದ ನಂತರ ಅಲ್ಲೇ ಮಿಲಿಟರಿ ವೆಹಿಕಲ್ ಕಾಣುತ್ತೆ ನಮ್ಗೆ. ನಾವು ಹಿಂದೆ ಕೇಳಿದೆ, ಆರ್ಟಿಲರಿ ಸೆಂಟರ್ ಹೈದರಾಬಾದ್ಗೆ ಹೋಗ್ಬೇಕು ಸರ್ ಅಂತ ಹೇಳಿ. ಓ ತುಂಬಾ ಕ್ಯಾ ಅಂತ ಕೇಳಿದ್ರು. ಹಾ ಅಂತ ನಾವು ಖುಷಿಯಿಂದ ಈ ಕುರಿಗಳು ತುಂಬ್ತಾರಲ್ಲ, ಕುರಿಗಳನ್ನು ತುಂಬ್ಕೊಂಡು ಹೋಗ್ತಾ ಇಲ್ಲ ಗಾಡಿಯಲ್ಲಿ, ಹಾಗೆ ನಮ್ಮನ್ನೆಲ್ಲ ತುಂಬ್ಕೊಂಡು ಇಷ್ಟೇ ಮೇಡಮ್. ನಿಜವಾಗ್ಲು ಒಂಥರ ಎಕ್ಸೈಟಿಂಗ್ ಕ್ಷಣಗಳವೆಲ್ಲಾನು. ಒಂದ್ ಕಡೆ ಭಯ ಇರುತ್ತೆ ಟ್ರೈನಿಂಗ್ ಅಂತ, ಆದ್ರೂ ನಿಮ್ಮ ಮನೆ ಪರಿಸ್ಥಿತಿ ಅದನ್ನೆಲ್ಲ ನೆನೆಸ್ಕೊಂಡಿಲ್ಲ, ನಾನು ಕೆಲಸ ಮಾಡ್ಬೇಕು, ಆಮೇಲೆ ದೇಹ ಸೇವೆ ಮಾಡ್ಲೇಬೇಕು ಅನ್ನೋದು ನಿಮ್ಮ ಒಂದು ಚಿಕ್ಕ ವಯಸ್ಸಿನಲ್ಲೇ ಬಂದಿದೆ ಮೈಂಡಿಗೆ. ಹಂಗಾಗಿ ಅದನ್ನ ನೀವು ತೋರಿಸ್ಕೊಂಡಿದ್ದೀರ. ಆಮೇಲೆ ನೀವು ಅಲ್ಲಿ ಮಿಲಿಟರಿ ಹೋದಾಗ ಅಲ್ಲೂ ಸಹ ಕೆಲವೊಂದು ಕ್ಯಾಂಪ್ಗಳಲ್ಲಿ ಸಂಜೆ ಹೊತ್ತು ಅಥವಾ ಸಂಡೇ ಟೈಮ್ ನಲ್ಲಿ ಒಂದಷ್ಟು ಸಂತೋಷ ಕೂಟಗಳು ನಡೀತಾ ಇರುತ್ತೆ ಅಂತ ಕೇಳಿದ್ದೀನಿ. ಅಲ್ಲಿ ಹಾಡೋದು ಅಥವಾ ಏನಾದ್ರು ಒಂದು ಇನ್ಸ್ಟ್ರೂಮೆಂಟ್ಗಳು ಆತರ ನೀವೇನಾದ್ರು ಮಾಡ್ತಾ ಇದ್ರ? ಹೌದು ಮೇಡಮ್, ಮಾಡ್ತಾ ಇದ್ದೆ. ಆದ್ಮೇಲೆ ಪ್ರತಿ ಭಾನುವಾರ ಮತ್ತೆ ಮಂಗಳವಾರ ಮಂದಿರ್ ಪೂಜೆ ಅಂತ ಇರ್ತದೆ. ಅಂದ್ರೆ ದೇವಸ್ಥಾನಗಳಿಗೆ ಹೋಗಿ ಹಾಡು ಭಜನೆ ಮಾಡಿದವರು ಬೇಡಿಕೆಗಳನ್ನ ಇಟ್ಕೊಳ್ಳೋದು. ಅವಾಗ ನಾನು ಭಜನೆಗಳನ್ನ ಹಾಡ್ತಾ ಇದ್ದೆ, ಭಕ್ತಿ ಗೀತೆಗಳನ್ನ ಹಾಡ್ತಾ ಇದ್ದೆ. ಅವಾಗೆಲ್ಲ ಮ್ಯೂಸಿಕ್ ಸಿಸ್ಟಮ್ ಎಲ್ಲ, ತಬಲಾ, ಹಾರ್ಮೋನಿಯಂ ಎಲ್ಲ ಅಲ್ಲೇ ಇದ್ದಿರ್ತದೆ. ಅಲ್ಲೂ ನಾನು ಭಕ್ತಿ ಗೀತೆಗಳನ್ನ ಹಾಡ್ತಾ ಇದ್ದೆ. ಹಾಗೇನೆ ವರ್ಷಕ್ಕೊಮ್ಮೆ ನಮ್ಗೆ ಅಲ್ಲಿ ಯೂನಿಯನ್ ಡೇ ಅಂತ ಆಗತ್ತೆ, ಯೂನಿಟ್ ಬರ್ತ್ಡೇ ಅಂತ ಹೇಳ್ಬೋದು. ಅವಾಗ ಅಲ್ಲಿ ನಾವು ಡ್ರಾಮಾ ಕಾಂಪಿಟಿಷನ್ ಇರ್ತಿತ್ತು ಅಲ್ಲಿ. ಅಲ್ಲೇ ಶುರುವಾಯ್ತು ನಿಮ್ದು ಕಲೆಯ ಬಗ್ಗೆ ಚೂರು ಆಸಕ್ತಿ? ಎಕ್ಸಾಕ್ಟ್ಲಿ ಮೇಡಮ್. ಯಾಕಂತಂದ್ರೆ ನನಗೆ ಮೊದಲು ಸಹ ಆಸಕ್ತಿ ಇತ್ತು, ಅಲ್ಲೂ ಸಹ ನನಗೆ ಆಸಕ್ತಿ ಇತ್ತು. ಇಲ್ಲಿ ಪುಟ್ಟಣ್ಣ ಕಣಗಲ್ ಅವರು ನಿಮ್ಗೆ ಯಾವಾಗ ಶೂಟಿಂಗ್ ಡೇಟ್ ಹೇಳ್ತೀನಿ ಅಂದಾಗ ಇಲ್ಲಿ ಕ್ಯಾನ್ಸಲ್ ಆದಾಗ ನಿಮ್ಗೆ ನಿಮ್ಮ ಜೀವನದ ಜವಾಬ್ದಾರಿ ಹೆಗಲ್ ಮೇಲೆ ಇತ್ತು, ಹಾಗಾಗಿ ನೀವು ಮಿಲಿಟರಿ ಸೇರ್ಕೊಂಡ್ರಿ. ಇಲ್ಲಾಂದ್ರೆ ಇಲ್ಲಿ ಅವಕಾಶ ಸಿಕ್ಕಿದ್ರೆ ನೀವು ಅಲ್ಲಿ ಹೋಗ್ತಾ ಇರ್ಲಿಲ್ಲ ಅನ್ಸ್ತಾ ಇದೆ. ಎಕ್ಸಾಕ್ಟ್ಲಿ ಮೇಡಮ್. ಪುಟ್ಟಣ್ಣ ಅವ್ರು ಯಾವ್ದೋ ಒಂದು ಸಿನಿಮಾ ಮಾಡ್ಕೊಂಡು ಇಲ್ಲೇ ಜೀವನ ಕಳ್ಬಿಡ್ತಾ ಇದೆ. ಯಾಕಂದ್ರೆ ಪುಟ್ಟಣ್ಣ ಕಣಗಾಲ್ ಅವ್ರ ಗೈಡಲ್ಲಿ ಬೆಳೆದಿರುವಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಗಿರ್ಬೋದು, ಅಂಬರೀಶ್ ಅವರು ಆಗಿರ್ಬೋದು, ಮತ್ತೆ ನೀರಿನಲ್ಲಿ ರಾಮಕೃಷ್ಣನವರು ಆಗಿರ್ಬೋದು, ಹೀಗೆ ಎಷ್ಟೊಂದು ಕಲಾವಿದರನ್ನು ಬೆಳೆಸಿದ್ದಾರೆ ಅವರು. ಹಾಗಾಗಿ ಅವ್ರ ಬಗ್ಗೆ ತುಂಬಾನೇ ಆಸಕ್ತಿ ಇತ್ತು, ಇಂಟ್ರೆಸ್ಟಿಂಗ್ ಜಾಸ್ತಿ ಇತ್ತು ನನಗೆ. ಒಳ್ಳೆ ಕೆಲಸ ಆಯ್ತು ಸರ್ ನಿಮ್ಗೆ. ನಮ್ಮ ಭಾರತ ಅಂದ್ರೆ ಮತ್ತೆ ನಮ್ಮ ಕಲಾದೇವಿ
ಇಬ್ರು ಅಕ್ಕ ತಂಗಿಯರು. ಹೌದು. ಅಕ್ಕ ತಂಗಿಯರ ಮಗನಾಗಿ ನೀವು ಬೆಳೀತಾ ಇದ್ದೀರಾ ಸರ್. ನೀವು ಈಗ ಮಿಲಿಟರಿ ಸೇವೆಯಲ್ಲಿ ಇದ್ದಾಗ ಭಜನೆಗಳು ಭಕ್ತಿ ಗೀತೆಗಳನ್ನೆಲ್ಲ ಹಾಡ್ತಾ ಇದ್ದೀರಾ. ಯಾವ್ದಾದ್ರು ನೆನಪಿದ್ರೆ ಒಂದನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಮ್ಮ ಅಮೃತ್ ವಿಜುವಲ್ ಚಾನಲ್ ಹೇಳ್ತೀನಿ ಮೇಡಮ್. ಹೇಳಿ ಸರ್. ಮುದ್ದು ತಾರೋ ರಂಗ ಎದ್ದು ಬಾರೋ, ಮುದ್ದು ತಾರೋ ರಂಗ ಎದ್ದು ಬಾರೋ, ಅಂದವಾದ ಕರ್ಪೂರದ ಕರಡಿಗೆಯ ಬಾಯೋಳೊಮ್ಮೆ, ಮುದ್ದು ತಾರೋ ರಂಗ ಎದ್ದು ಬಾರೋ. ನಿಜವಾಗ್ಲು ಎಲ್ಲ ನೋಡಿ, ನೀವು GS ಹೇಳಿರ ಎಲ್ಲ ಒಂಥರ ಪದವಿ ಉದ್ದ ಇದೆ. ಮಿಲಿಟರಿನೇ ಬೇರೆ, ಆಮೇಲೆ ಕಲೆನೇ ಬೇರೆ, ಈ ಸಂಗೀತನೇ ಬೇರೆ, ಎಲ್ಲ ಬೇರೆ ಬೇರೆ ಇದೆ. ಮಿಲಿಟರಿ ಇದ್ರಲ್ಲಿ ಸಿಕ್ಕೋಲ್ಲ ಇದೆಲ್ಲ, ಬಟ್ ಎಲ್ಲವನ್ನು ನೀವು ಒಳಗೂಡ್ಕೊಂಡಿದ್ದೀರ. ನಿಜವಾಗ್ಲು ಹೆಮ್ಮೆ ಅನ್ಸುತ್ತೆ ಸರ್. ಅದು ನಮ್ಮ ಕನ್ನಡದವರಾಗಿ ಕನ್ನಡದಲ್ಲಿ ಇಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಮಾತಾಡ್ತಾ ಇರೋದು ಇನ್ನೂ ನಮ್ಗೆ ಹೆಮ್ಮೆ ಅನ್ಸುತ್ತೆ. ಧನ್ಯವಾದ ಸರ್. ಈಗ ಇಷ್ಟೆಲ್ಲಾ ಬಂದ್ರಿ, ಅಲ್ಲೆಲ್ಲ ಸೇವೆ ಮಾಡಿದ್ರಿ, ಅಲ್ಲೂ ಎಲ್ಲಾ ಕಡೆ ಒಂದು ಏನು ಕರಪ್ಷನ್ ಇದ್ದೇ ಇರುತ್ತೆ, ಅನ್ಯಾಯ ಸುಳ್ಳು ಮೋಸ ನಡೀತಾ ಇದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ಭಾರತದಲ್ಲಿ ಸಾಕಷ್ಟು ಘನಘೋರ ಕೃತ್ಯಗಳು ನಡೀತಾ ಇದ್ದಾವೆ. ನೋಡ್ತಾ ಇದ್ದೀವಿ. ಇವತ್ತು ನಾವು ಕೈಯಲ್ಲಿ ನಮ್ದು ಮೀಡಿಯಾ ಇದೆ. ಮುಂಚೆ ಆದ್ರೂ ನಾವು ಬೆಳಗಿನ ತನಕ ಕಾಯ್ಬೇಕಾಗಿತ್ತು ಪೇಪರ್ ಅಲ್ಲಿ ಏನ್ ಬರುತ್ತೆ ವಿಷಯ. ಇವಾಗ ಎಲ್ಲ ಒಂದ್ ಕಡೆ ನಡೆದಿದ್ದು ನಾವು 5 ನಿಮಿಷದಲ್ಲಿ ನಾವು ಆ ಒಂದು ಸನ್ನಿವೇಶಗಳನ್ನ ನೋಡ್ತಾ ಇದ್ದೀವಿ. ಮನುಷ್ಯ ಯಾಕೆ ಹೀಗಾದ, ಯಾಕೆ ಇದು ಏನಾಗ್ಬೋದು, ಸಮಾಜಕ್ಕೆ ಏನಾಗುತ್ತೆ ಮುಂದೆ ಅನ್ನೋದು ನಿಮ್ಗೆ ಏನಾದ್ರು ಒಂದು ಊಹೆಗೆ ಬರ್ತಾ ಇದೆ ಸರ್? ನನ್ನ ವಿಚಾರದ ಪ್ರಕಾರ ಮೇಡಮ್, ಬದುಕಿನಲ್ಲಿ ಯಾವ ವ್ಯಕ್ತಿ ಒಂದು ಶಿಸ್ತನ್ನ ಬೆಳೆಸ್ಕೊಳ್ತಾನೆ ಆ ವ್ಯಕ್ತಿ ಅವತ್ತು ದಾರಿ ತಪ್ಪಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಅನಿಸಿಕೆ. ಮತ್ತೆ ನಮ್ಮ ಸರ್ಕಾರಗಳು ಈ ತಪ್ಪು ಮಾಡುವಂತ ವ್ಯಕ್ತಿಗಳನ್ನ ಶಿಕ್ಷಿಸುವಂತಹ ಕಠಿಣ ಕಾನೂನನ್ನ ತರಬೇಕು. ಮೊಟ್ಟ ಮೊದಲು ಪ್ರಜ್ಞಾವಂತ ವ್ಯಕ್ತಿಗಳು ಅದನ್ನ ತಮ್ಮ ಮನಸ್ಸಿನಲ್ಲಿ ಅಳವಡಿಸ್ಕೊಳ್ಬೇಕು. ನಾನು ಎಲ್ಲಿ ಹೆಜ್ಜೆ ಇಡಬೇಕು, ಎಲ್ಲಿ ಹೆಜ್ಜೆ ಇಡಬಾರ್ದು, ಯಾವ ಹೆಜ್ಜೆ ಇಟ್ಟು ತಪ್ಪಾಗತ್ತೆ, ಶಿಕ್ಷೆ ಸಿಗುತ್ತೆ, ಆ ಭಯ ಅವರಲ್ಲಿ ಹುಟ್ಟಬೇಕು. ಅಂತ ಒಂದು ಕಠಿಣವಾದಂತ ಕಾನೂನನ್ನ ಸರ್ಕಾರ ತರಬೇಕು ಅಂತ ನನ್ನ ಅನಿಸಿಕೆ. ಆಗ ಪ್ರಜ್ಞಾವಂತರ ಆದಂತಹ ಯಾವುದೇ ವ್ಯಕ್ತಿ ಇಂಥ ತಪ್ಪು ಕೆಲಸಗಳನ್ನ ಕುಕೃತ್ಯಗಳನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರಿಗೆ ಭಯ ಇರುತ್ತೆ ಮನುಷ್ಯರು. ಸರ್, ಈಗ ನಿಮ್ಮ ಕಾಲದಲ್ಲೆಲ್ಲಾನು ನಿಮ್ಮ ತಂದೆ ತಾಯಿಗಳು ಎದುರಿಗೆ ನಿಂತು ಅವ್ರ ಮುಖ ಕೊಟ್ಟು ಮಾತಾಡಿದ್ದು ಇತಿಹಾಸ ಇಲ್ಲ ಅನ್ಕೋತೀನಿ. ಯಾಕೆಂದ್ರೆ ನಾವು ಸಹ ಮಾತಾಡ್ತಾರೆ, ನಮ್ಮ ತಂದೆ ಎದುರು ನಿಂತು ಮಾತಾಡ್ತಾ ಇರಲಿಲ್ಲ. ಇವತ್ತು ತಂದೆ ಜೊತೆನೆ ಎಲ್ಲ ಮಾಡ್ತಾ ಇದ್ದಾರೆ ಇವತ್ತಿನ ಯುವಕರು. ಅವ್ರಿಗೆ ಎಷ್ಟೇ ಫ್ರೀಡಮ್ ಕೊಟ್ಟು ಇವತ್ತು ಭಯನೇ ಇಲ್ಲ ಅನ್ನೋ ಒಂದು ವಾತಾವರಣ ಸೃಷ್ಟಿ ಆಗಿದೆ. ನಾವ್ ಏನ್ ಮಾಡಿದ್ರು ಗೆದ್ಕೊಂಡ್ ಬರ್ತೀವಿ, ನಮ್ ತಂದೆ ಕಾಪಾಡ್ಕೊಂಡ್ ಬರ್ತಾರೆ, ನಮ್ ತಂದೆ ಒಳ್ಳೆ ಪೋಸ್ಟ್ ಅಲ್ಲಿ ಇದ್ದಾರೆ, ನಮ್ ತಂದೆ ಹತ್ರ ಹಣ ಇದೆ, ನಾನು ಏನ್ ಮಾಡಿದ್ರು ನಾನು ಗೆಲ್ತೀನಿ ಅನ್ನೋ ಒಂದು ಮನೋಭಾವನೆ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಅದು ಯಾಕೆ ಬೆಳೆಸ್ಕೊಂಡು ಗೊತ್ತಾ ಮೇಡಮ್? ಫಸ್ಟ್ ಆಫ್ ಆಲ್, ಮಕ್ಕಳು ಚಿಕ್ಕವರಿದ್ದಾಗ ತಂದೆ ತಾಯಿ ಸ್ವಲ್ಪ ಪ್ರೀತಿ ಅಂತ ಮಾಡ್ಲೇಬೇಕು. ಕೇವಲ ಭಯ ಒಂದೇ ಹುಟ್ಟಿಸಬಾರ್ದು, ಕೇವಲ ಪ್ರೀತಿ ಒಂದೇ ಇರ್ಬೋದು. ಯಾವುದೋ ಸಮ್ಮಿಳಿತವಾಗಿರ್ಬೇಕು. ಮಗ ಏನಾದ್ರು ತಪ್ಪು ಮಾಡ್ದ ಅಂತಂದ್ರೆ ತಂದೆ ಅಥವಾ ತಾಯಿ 2 ಪೆಟ್ಟು ಕೊಡಲೇಬೇಕು. ಆಗ ಮಕ್ಕಳಲ್ಲಿ ಮನಸ್ಸಿನಲ್ಲಿ ಭಯ ಮೂಡುತ್ತೆ. ನಾವು ಹೇಳಿದ್ದೆಲ್ಲ ಕೊಡಿಸ್ತಾ ಇದ್ದಾರೆ, ನಾವು ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ನಮ್ಗೆ ಪೆಟ್ಟು ಹಾಕ್ತಾರೆ. ಈ ಅಂತ ಭಯ ಆಗೋದು ಚಿಕ್ಕ ಮಕ್ಕಳಲ್ಲೇ ಬೆಳೆದ್ಬಿಟ್ಟು ಅಂತಂದ್ರೆ ಅವ್ರು ದೊಡ್ಡ ಆದ್ಮೇಲೆ ಆಟೋಮೆಟಿಕ್ ಆಗಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್, ಈಗ ನಾನೇ ನನ್ನ ಮಕ್ಕಳಿಗೆ ಕೇಳಿದೆಲ್ಲ ಕ್ವಶನ್ ಹೋಗ್ಬಿಟ್ಟಿಲ್ಲ, ಒಂದ್ ಸ್ವಲ್ಪ ಬೆಳೆಯೋದಿಲ್ಲ, ಏಟ್ ಹಾಕೋದಿಲ್ಲ, ಏನೂ ಇಲ್ಲ. ಆ ಮಕ್ಕಳು ಮನಸ್ಸಲ್ಲಿ ಏನ್ ಬೆಳೆಯುತ್ತೆ? ಏನ್ ಹೇಳಿದ್ರು ನಮ್ಮ ಅಪ್ಪ ಕೇಳ್ತಾರೆ, ನಮ್ಮ ಅಪ್ಪ ಅಮ್ಮ ಏನ್ ಹೇಳಿದ್ರು ಕೇಳ್ತಾರೆ, ಏನ್ ಕೇಳಿದ್ರು ಕೊಡ್ತಾರೆ. ಸುಮ್ಮನೆ 10 ಗಂಟೆ ಕೂತ್ಬಿಡ್ತಾರೆ. ಅದು ಸ್ಪೆಷಲಿ ಮತ್ತೆ ಈಗಿನ ಕಾಲದಲ್ಲಿ ಏನ್ ಮಕ್ಕಳು ಹೋಗ್ತಾರೆ ನೋಡಿ, ಹುಟ್ಟಿದಾಗ ಕೈ ಮೊಬೈಲ್ ಇಲ್ಲದೆ ಊಟ ಬೇಡ, ಮೊಬೈಲ್ ಇಲ್ಲದೆ ತಿಂಡಿ ಬೇಡ. ಅಪ್ಪ ಅಮ್ಮ ಫಸ್ಟ್ ಆಫ್ ಆಲ್ ಟೈಮ್ ಇರಲ್ಲ ಮಕ್ಕಳಿಗೆ ಓದಿಸ್ಲಿಕ್ಕೆ, ಬರೀಲಿಕ್ಕೆ, ಅವ್ರ ಜೊತೆ ಇರ್ಲಿಕ್ಕೆ ಟೈಮ್ ಇಲ್ಲ. ಸಂಜೆ ಆಯ್ತು ಅಂತಂದ್ರೆ ಅಮ್ಮ ಟಿವಿಯವರಿಗೆ, ಅಪ್ಪ ಮತ್ತೊಂದಿಲ್ಲೋ ಅಲ್ವಾ? ಹಾಗಾಗಿ ಈಗ ಸಾಯಂಕಾಲ ಮಕ್ಕಳನ್ನ ಸ್ಕೂಲಿಗೆ ಹೋಗಿ ಬಂದ ನಂತರ ಪ್ರಪ್ರಥಮವಾಗಿ ಅವರಿಗೆ ತಿಂಡಿ ತೀರ್ಥಗಳನ್ನ ಕೊಟ್ಟು, ಮಕ್ಕಳಿಗೆ ಏನ್ ಹೋಮ್ವರ್ಕ್ ಕೊಟ್ಟಿರ್ತಾರೆ ಸ್ಕೂಲಲ್ಲಿ ಅದನ್ನ
ಸ್ಟ್ರಿಕ್ಟ್ಲಿ ಮೊದಲು ಬಂದ ತಕ್ಷಣ ತಿಂಡಿ ಆದ ನಂತರ ಹೋಮ್ವರ್ಕ್ ಮಾಡಿಸ್ಬೇಕು. ಆ ನಂತರ ಸ್ವಲ್ಪ ಹೊತ್ತು ಅವರಿಗೆ ಆಟ ಆಡ್ಲಿಕ್ಕೆ ಬಿಡಬೇಕು. ಒಂದು ಟೈಮ್ ಶಿಸ್ತು. ಹೌದು, ಅದೇ ಲೈಫಲ್ಲಿ ಶಿಸ್ತು ಬರೋದೇ ಹಾಗೆ. ಹೌದು, ಒಂದ್ ತಾಸು ನೀವು ಆಟ ಆಡ್ಕೊಂಡು ಬಂದಿಪ್ಪ ಅಂತ, ಆಮೇಲೆ ಒಂದ್ ತಾಸು ಆಟ ಆಡ್ಕೊಂಡು ಬಂದ ನಂತರ ಕೈ ಕಾಲು ತೊಳೆದು ದೇವ್ರ ಮುಂದೆ ಕುತ್ಕೊಂಡು ಈ ಬಾಯಿಪಟ ಬದೀನಿ ಅಂತ ನಮ್ಮ ಕಾಲದಲ್ಲಿ ಆಗಿತ್ತು. ದೇವ್ರ ನಾಮ ಹಾಡೋದು ಅಥವಾ ಮಗ್ಗಿ ಹೇಳೋದು, ಬಳ್ಳಿ ಹೇಳೋದು, ಸ್ಟಡಿ ಬಗ್ಗೆ ಥಿಂಕ್ ಮಾಡೋದು, ಹೀಗೆಲ್ಲ ಈ ಶಿಸ್ತನ್ನ ಪಾಲಕರಂತ ನಾವು ಮಕ್ಕಳು ತಲೆಯಲ್ಲಿ ಹಾಕಿದ್ರು. ಶಿಸ್ತನ್ನ ನಾವೇ ರೂಢಿ ಮಾಡ್ಬೇಕು, ನಾವು ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಈಗ ತಂದೆ ತಾಯಿ ಟಿವಿ ಕೂತ್ಕೊಳ್ಳೋ ಮಕ್ಕಳು ಏನ್ ಮಾಡ್ತಾರೆ, ಮಕ್ಕಳು ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ತಾರೆ ಅಲ್ವಾ? ಕೊನೆಯ ಹಂತಕ್ಕೆ ಬರೋಣ. ಇವತ್ತು ನಮಗೊಂದು ವಿಶೇಷ ದಿನ. 79 ವರ್ಷಗಳ ಸ್ವತಂತ್ರ ಬಂದು ನಮ್ಗೆ 71 ವರ್ಷ ಆಗಿದೆ ಅಂತ ಹೆಮ್ಮೆ. 79 ವರ್ಷ ನಮ್ಗೆ ಆಗಿದೆ. ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ ಸರ್. ನಿಮ್ಗೆ ಈಗ ಗನ್ನುಗಳು, ನೀವು ಗನ್ನುಗಳನ್ನ ನೋಡಿರ್ತೀರಾ, ನಾವು ಸಿನಿಮಾದಲ್ಲಿ ಅಷ್ಟೇ ನೋಡಿರ್ತೀವಿ. ಸಾಮಾನ್ಯ ಜನಕ್ಕೆ ಸಿಗಲ್ಲ ಗನ್ನು, ಅದೆಲ್ಲ ಲೈಸೆನ್ಸ್ ಎಲ್ಲ ತಗೋಬೇಕು ಅಂತ ಹೇಳ್ತಾರೆ. ಅಂತ ಕಾಲ ಯಾವಾಗ ಬರುತ್ತೋ ಗೊತ್ತಿಲ್ಲ. ಆತರ ಯಾವ್ದಾದ್ರು ನೀವು ಒಂದು AK-47 ಅಂತ ನಾವು ಕೇಳಿದೀವಿ, ಜನರಲ್ಲಿ ಕೇಳಿದೀವಿ. ಆತರ ಯಾವ್ದಾದ್ರು ಒಂದು ಗನ್ನುಗಳ ಬಗ್ಗೆ ಏನಾದ್ರು ಒಂದು ಪುಟ್ಟ ವಿಚಾರ ತಿಳಿಸ್ಕೊಡಕ್ಕಾಗುತ್ತಾ? ಮೇಡಮ್, ಗನ್ನುಗಳು ಹಲವಾರು ಟೈಪ್ ಇದೆ. ಮೊದಲು ಏನು ಹಳೆ ಕಾಲದ ಗನ್ನೇ ಬೇರೆ. ನಾವು ಹೋದಾಗ ನಮ್ಗೆ ಸಿಕ್ಕಿದ್ದೆ SLR, ಸೆಲ್ಫ್ ಲೋಡಿಂಗ್ ರೈಫಲ್. ಅಂದ್ರೆ ಈಗ ಈ ಕರಾವಳಿ ಸೈಡ್ ಸ್ವಲ್ಪ ಈ ತೋಟಗಳೆಲ್ಲ ಹೊಡಿತಾರಲ್ಲ, ಆ ಗನ್ನಿಗೂ ನೀವು ಯೂಸ್ ಮಾಡೋ ಗನ್ನಿಗೂ ತುಂಬಾ ವ್ಯತ್ಯಾಸ ಇದೆ. 100% ಇದೆ ಮೇಡಮ್. ಇದು ನಮ್ಗೆ ಹೋದ ತಕ್ಷಣ ಮಿಲಿಟರಿ ಹೋದ ತಕ್ಷಣ ನಮ್ಗೆ ಕೊಟ್ಟಿರೋದು SLR. ಅದು ಏನು ಲೋಡಿಂಗ್ ಇಲ್ದೇನೆ 13.5 kg ಇರ್ತದೆ. 13.5 kg ಅದನ್ನ ಹೆಗ್ಲಿಗೆ ಹಾಕೊಂಡು ನಾವು ಓಡೋದು ಮಾಡೋದು ಎಲ್ಲದನ್ನು ಮಾಡ್ತಿದ್ವಿ. ಮತ್ತೆ ಅದನ್ನ ಆ ಗನ್ ಏನು ಶೂಟ್ ಮಾಡ್ತೀವಲ್ವಾ, ನಮ್ಗೆ ಇಲ್ಲಿ ಫುಲ್ ಟೈಟ್ ಹಿಡ್ಬೇಕು. ಬಟ್ ಅಂತ ಹೇಳ್ತೀವಿ, ಬ್ಯಾರೆ ಮುಂದುವರೆ ಹಿಂದೆ ಬಟ್ ಅಂತ ಹೇಳ್ತೀವಿ. ಇಲ್ಲಿ ಟೈಟ್ ಆಗಿ ಹಿಡ್ಕೋಬೇಕು. ಇಲ್ಲಾಂದ್ರೆ ಮುಂದೆ ಹೋಗುವಂತ ಟೈಮಲ್ಲಿ ಇಲ್ಲಿ ನಮಗೆ ಸ್ಕ್ರಾಚ್ ಆಗುವಂತ ಎಕ್ದಮ್ ಜಟ್ಕ ಹೊರ ತಕ್ಷಣ ಕೈ ಡ್ಯಾಮೇಜ್ ಆಗೋ ಸಾಧ್ಯತೆ ಇರ್ತದೆ. ಎಷ್ಟೋ ಜನ ನಾವು ನೋಡಿದೀವಿ ಇದನ್ನ. ಇದೇ SLR ಏನು ಗುಂಡು ಹೋಗ್ತದಲ್ಲ ನಾವು ಫೈಟ್ ಮಾಡಿದ ನಂತರ, ಅದು ಎಲ್ಲಿ ಹ್ಯಾಗ್ ಬೇಕಂತ ಗೊತ್ತಾಗಲ್ಲ. ಜಸ್ಟ್ ಒಂದು ಮೊಳೆ ಹೊಡಿತೀವಲ್ವಾ ಗೋಡೆಗೆ, ಹಾಗೆ ಕಾಣುತ್ತೆ. ಆದ್ರೆ ಆ ರೌಂಡ್ ಇಲ್ಲಿಂದ ಹೊರಗಡೆ ಹೋಗುತ್ತೆ. ಇಷ್ಟೊಂದು ಈ ಒಂದು ಚಕ್ರದಲ್ಲಿ ಎಲ್ಲ ಶರೀರ ಬಾಡಿಗೆ ಸಿಕ್ಕೊಂಡು ಹೋಗ್ಬಿಡ್ತದೆ. SLR ಅಂತ ರೈಫಲ್ ಹೆಸರು. ನಾನು SLR ಅಲ್ಲೂ ಕೆಲಸ ಮಾಡಿದ್ದೀನಿ. ಇನ್ಸಾಸ್, LMG, MMG ಇದೆಲ್ಲದಲ್ಲೂ ಕೆಲಸ ಮಾಡಿದ್ದೀನಿ. ಮೂಲತಃ ಆರ್ಟಿಲರಿ ನಾನು ಆರ್ಟಿಲರಿ ಒಂದು ಗುಂಡಿನ ಭಾರ ಎಷ್ಟಿರ್ತಪ್ಪ ಅಂತಂದ್ರೆ 20 ಮ್ಯಾಕ್ಸಿಮಮ್ 20 ಅದು ರೌಂಡ್. ಅದು ಮತ್ತೆ ಕಿಲೋಮೀಟರ್ ಅಂತ 20 ಇಂದ 22 ಕಿಲೋಮೀಟರ್ ದೂರ ಹೋಗಿ ನಾವು ಫೈಟ್ ಮಾಡ್ತೀವಿ ಅದರಲ್ಲಿ. ಅಂದ್ರೆ 22 ಕಿಲೋಮೀಟರ್ ಅದ್ರದ್ದು ಅಷ್ಟು ದೂರ ನಿಂತಿದ್ರು ಇಲ್ಲಿ ಫೈಟ್ ಮಾಡಿದ್ರೆ ಆತನಿಗೆ ತಾಡ್ಸುತ್ತೆ. ನಮ್ಮ ಆರ್ಟಿಲರಿ ಗನ್ನು ಒಂದು ಈ ಬಿಲ್ಡಿಂಗ್ ಹೊಡಿಲಿಕ್ಕೆ ಯೂಸ್ ಮಾಡ್ತಾರೆ. ಪ್ಲಸ್ ನಮ್ಮ ಇನ್ಫೆಂಟ್ರಿ ಏನು ಫ್ರಂಟ್ ಅಲ್ಲಿ ಇರ್ತಾರೆ, ಅವ್ರ ಬ್ಯಾಕ್ ಸಪೋರ್ಟಿಂಗ್ ಆಗಿ ನಮ್ಮ ಆರ್ಟಿಲರಿ ಇರ್ತದೆ. ನಾವೇನಾದ್ರೂ ಈ ಆರ್ಟಿಲರಿ ಗನ್ ಮೇಲೆ ಡಾಲ್ಫೈಡ್ ಅಂತ ಹೇಳ್ತೀವಿ, ಅವ್ರು ಏನಾದ್ರು ಸ್ವಲ್ಪ ಲೇಹ್ ಮಾಡೋ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಜನರ ಪ್ರಾಣ ನಾವೇ ತೆಗೆದು ಹೋಗ್ಬಿಡ್ತದೆ. ಬಹಳ ತಿಳ್ಕೊಬೇಕಲ್ಲ ಸರ್. ಅದ್ರ ಬಗ್ಗೆನೂ ಒಂದಷ್ಟು ಟ್ರೈನಿಂಗ್ ಆಗುತ್ತೆ. ಅದು ಗನ್ನುಗಳ ಬಗ್ಗೆನೂ ಒಂದಷ್ಟು ಟ್ರೈನಿಂಗ್. ಹೌದು ಮೇಡಮ್. ಯಾಕಂದ್ರೆ ನಮ್ಗೆ ಮಿಲಿಟರಿ ಸೇರಿದ ತಕ್ಷಣ ಮೊದಲು 6 ತಿಂಗಳು ಜಸ್ಟ್ ಬೇಸಿಕ್ ಟ್ರೈನಿಂಗ್ ಅಂತ ಹೇಳ್ತೀವಿ ನಾವು, ಯಾಕಂದ್ರೆ ಬಾಡಿ ಫಿಟ್ ಆಗ್ಲಿಕ್ಕೆ. ಆ ನಂತರ ಮತ್ತೆ 4 ತಿಂಗಳು 8 ತಿಂಗಳು 9 ತಿಂಗಳು ಹೀಗೆ ಟ್ರೈನಿಂಗ್ ಇರುತ್ತೆ. ಅದು ನಮ್ ಟ್ರೇಡ್ ವರ್ಕ್. ಈಗೇನು ಗನ್ ಬಗ್ಗೆ ನಾನು ನಿಮ್ಗೆ ಹೇಳ್ದಲ್ಲ, ಅದ್ರ ಬಗ್ಗೆ ಟ್ರೈನಿಂಗ್ ನಡೀತದೆ. ಇದು ಕೇಳ್ತಾ ಇದ್ರೆ ಸುಮಾರು ತಾಸು, ಸುಮಾರು ಗಂಟೆಗಳ, ದಿನಗಳು ಬೇಕಾಗುತ್ತೆ. ತಿಳ್ಕೊಬೇಕಾಗುತ್ತೆ. ನಾವು ಅಲ್ಲಲ್ಲಿ ವಿಷಯಗಳನ್ನ ತೆಗೆದು ಏನು ನಮ್ ಜನರಲ್ ಆಗಿ ಏನ್ ಬೇಕು ನಮಗೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ. ಇದು ಅಮೃತ್ ವಿಷಯ ಸ್ಪೀಕರ್ ಯೂಟ್ಯೂಬ್ ಚಾನೆಲ್, ಕನ್ನಡ ಕಲಾವಿದರಿಗಾಗಿ ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಎಲ್ಲ ಕಲಾವಿದರು, ಕಲಾಭಿಮಾನಿಗಳು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಕೊಡಿ ಕಲಾವಿದರಿಗೆ ಅಂತ ಕೇಳ್ಕೊತೀನಿ ಸರ್. ಹಾಗೆ ಏನಾದ್ರು ಯುದ್ಧದಲ್ಲಿ ಏನಾದ್ರು ನೀವು ಭಾಗವಹಿಸಿದ್ದು ಅಥವಾ ಭಾಗವಹಿಸುವಂತಹ ಯೋಧರಿಗೆ ನಿಮ್ಮ ಸಪೋರ್ಟ್ ಏನಾದ್ರು ಇರ್ತದೆ? ಮೇಡಮ್, ಯುದ್ಧ ಅಂತ ಭಯಂಕರ ಒಂದು ಎಂತವಾದ್ರೂ ಬದಲ್ತಾನೆ. ಉದಾಹರಣೆಗೆ ಶ್ರೀಲಂಕಾದಲ್ಲಿ ನಾನು ಇದ್ನಲ್ಲ,
ಅಲ್ಲಿ LT-2 ಗುಂಡು ಅವರು ಹಾರಿಸಿದಂತ ಒಂದು ರಾಕೆಟ್ ನಮ್ಮ ಗನ್ನಿಂದ ಸ್ವಲ್ಪ ದೂರದಲ್ಲಿ ಬಂದಿತ್ತು. ಅದ ನೈಟ್ ಇದಾಗಿತ್ತು, ಫೈಟಿಂಗ್ ಆಗಿತ್ತು. ಆ ನಮ್ಮ ಗನ್ನದ ಏನು ಇದೆ, ಒಂದು ಗನ್ ಅಂದ್ರೆ ಒಂದು ಕ್ಯಾಂಪ್ ಅಲ್ಲ, ಕ್ಯಾಂಪ್ ಅಲ್ಲ, ಗನ್ನೇ ಬೇರೆ. ಕ್ಯಾಂಪ್ ಅಲ್ಲೇ ಗನ್ ಇರೋದು. ಒಂದು ಗನ್ನಲ್ಲಿ ಆರ್ಟಿಲರಿ ಗನ್ ಅಂತಂದ್ರೆ ಬಹಳ ದೊಡ್ಡದಿರ್ತದೆ ಗನ್ನು. ನಮ್ದು ಮೊದಲು ಫೀಲ್ಡ್ ಗನ್ ಆಗಿತ್ತು, ಈಗ ಅದು ಮೀಡಿಯಂ ಗನ್ ಅಂತ ಆಗಿದೆ. ಆಗ ನಾವು ಮೊದಲು ಪ್ರಥಮವಾಗಿ ನಾವೇನು ಗನ್ ತಗೊಂಡು ನಮ್ಮ ಟೈರ್ ಸಿಕ್ಕಿತ್ತು, ಅದ್ರಲ್ಲಿ 5 ಜನ ಕೆಲಸ ಮಾಡ್ತಿದ್ವಿ. ಅದಕ್ಕೆ ಈ ಬಸ್ಸು ಮತ್ತೆ ಕಾರಿಗೆಲ್ಲ ಟೈರ್ ಇತ್ತು, ಆ ಟೈಪ್ ಟೈರ್ ಇತ್ತು, ಅದು ಗನ್ನು. ಬಾಕಿ ಇದೆಲ್ಲ ಬಂದೂಕು ರೈಫಲ್ಸ್ ಅಂತ ಹೇಳ್ತೀವಿ ನಾವು. ಆವಾಗ ಏನು LT-2 ಒಂದು ರಾಕೆಟ್ ಹಾರಿಸ್ಬಿಟ್ಟಿದ್ರು, ನಮ್ಮ ಗನ್ನಿನ ಸ್ವಲ್ಪ ಒಂದು 50 ಮೀಟರ್ ದೂರದಲ್ಲಿ ಬಂದು ಬಿತ್ತು. ಆವಾಗ ನಾವು ತಿಳ್ಕೊಂಡಿದ್ವಿ ಬಂದ್ ಬ್ಲಾಸ್ಟ್ ಆಯ್ತು. ಅದು ಶೆಲ್ಲಿಂಗ್ ಏನಾದ್ರು ಬೇರೆ ಬಂದ್ಬಿಟ್ಟಿದ್ರೆ ಅದು ನಾವು ನಿಂತ್ಕೊಂಡಿದ್ದ ಬಹುಶಃ ನಮ್ಗೆ ತಾಕ್ತಿತ್ತು ಅವನು. ಯಾಕಂತಂದ್ರೆ ನಮ್ಗೆ ಆರ್ಮಿ ಟ್ರೈನಿಂಗ್ ಕೊಟ್ಟಿರ್ತಾರೆ, ಎಲ್ಲೇ ಫೈರಿಂಗ್ ಆದ್ರೂ ಸಹ ಸಡನ್ ಆಗಿ ನಾವು ಲ್ಯಾಂಡ್ ಪೊಸಿಷನ್ ಆಗ್ಬಿಡ್ಬೇಕು, ಮಲ್ಕೊಂಡ್ಬಿಡ್ಬೇಕು ಅಂತ. ನಮ್ಮನ್ನ ನಾವು ಸೇಫ್ ಮಾಡ್ಕೊಳ್ಬೇಕಲ್ಲ ಫಸ್ಟ್. ಅಕಸ್ಮಾತ್ ಅಲ್ಲಿಂದ ಫೈರ್ ಮಾಡಬೇಕು ಅಂತಂದ್ರೆ ನಮ್ಮೊಂದು ಶಿಫ್ಟ್ ಸಿಗುತ್ತೆ, ಏನ್ ಸಿಗುತ್ತೆ ನಮ್ಗೆ ಅವಾಗ. ಅವಾಗ ನಾವು ತುಂಬಾ ಹೆದರಿದ್ದೆ ನಾನು, ಇವತ್ತು ಹೋಯ್ತು ಅಂತ. ಹಾಗೇನೆ ಮತ್ತೊಂದು ರೋಚಕವಾದ ಸುದ್ದಿ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಒಂದ್ ದಿವಸ ನಾನು ರಜೆ ಬರ್ತಾ ಇದ್ದೆ ಶ್ರೀಲಂಕಾದಿಂದ. ರಜೆ ಬರುವಾಗ ಅಕ್ಬರ್ ಅಂತ ಒಂದು ಶಿಪ್, ಅದು ತುಂಬಾ ಸಣ್ಣ ಶಿಪ್. ಅದ್ರಲ್ಲಿ ಶಿಪ್ ಅಲ್ಲಿ ಬರ್ತದೆ, ಮ್ಯಾಕ್ಸಿಮಮ್ ಅಲ್ಲಿಂದ ಬೈಯರ್ ಬರ್ತಾ ಇದ್ದು. ಏರ್ ಟಿಕೆಟ್ ನಮ್ಗೆ ಅಲ್ಲಿ ಸಿಗ್ಲಿಲ್ಲ, ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಶಿಪ್ ಅಲ್ಲಿ ಕಳಿಸಿದ್ರು. ಸಮುದ್ರ ಮಧ್ಯದಲ್ಲಿ ಚಂಡಮಾರುತ ಇದ್ಬಿಟ್ಟಿದೆ. ಮೊದಲು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದ್ರಲ್ಲಿ ಸುಮಾರು ನಾವು 1,000-2,000 ಜನ ಇದ್ವಿ ಅದ್ರಲ್ಲಿ ಶಿಪ್ ಒಳಗಡೆ. ಆ ಚಂಡಮಾರುತ ಬಂದು ಇದಾಗ್ತದಲ್ಲ, ಶಿಪ್ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹಿಂಗ್ ಹೊರಡಾಡ್ತಾ ಇದ್ವಿ. ಒಳಗಡೆ ನಾವಿರೋರೆಲ್ಲ ಮೇಲ್ಗಡೆ ಬಂದು ನೋಡ್ತಾ ಇದ್ದೀವಿ. ದೊಡ್ಡ ಅಲೆಗಳು ಬಂದು ರಪ್ ಅಂತ ಶಿಪ್ಪಿಗೆ ಬರ್ತದೆ, ಈ ಕಡೆ ಬರ್ದ ಹೀಗೆ. ಮತ್ತೆ ಮೇಲ್ಗಡೆ ನಾವು ಇದೀವಲ್ವಾ, ಒಂದು ವಜ್ರ ಹೆಚ್ಚಾಗ್ಬಿಟ್ಟು ಭಾರ ಹೆಚ್ಚಾಗ್ಬಿಡುತ್ತೆ, ಒಂದ್ ಕಡೆ ಒಳಗೆ ಮುಳುಗುವಂತ ಸಾಧ್ಯತೆ ಇರುತ್ತೆ. ಆಗ ಆ ಶಿಪ್ ಕ್ಯಾಪ್ಟನ್ ಬಂದು ಹೇಳಿದ್ರು, ದಯವಿಟ್ಟು ನೀವು ಯಾರು ಮೇಲ್ಗಡೆ ಬರಬೇಡಿ, ಏನು ಆಗಲ್ಲ, ನೀವೆಲ್ಲ ಒಳಗಡೆ ನಿಮ್ಮ ಬೆಡ್ ಮೇಲೆ ಕೂತ್ಕೊಂಡು ಏನೂ ಆಗಲ್ಲ, ನಾವಿದ್ದೀವಿ, ನಾವು ನಿಮ್ಮ ರಕ್ಷಣೆ ಮಾಡ್ತೀವಿ. ಯಾಕಂದ್ರೆ ಲೈಫ್ ಬೋಟ್ ಇರ್ತದೆ, ಲೈಫ್ ಜಾಕೆಟ್ ಇರ್ತದೆ, ಎಲ್ಲದೂ ಇರ್ತದೆ, ನಾವು ನಿಮ್ಮನ್ನ ರಕ್ಷಣೆ ಮಾಡ್ತೀವಿ. ನಾವು ಯಾರು ದಯವಿಟ್ಟು ಮೇಲ್ಗಡೆ ಬರಬೇಡಿ, ನೀವೆಲ್ಲರೂ ಬಂದು ಮೇಲ್ಗಡೆ ಬಂದು ಅದು ಒಂದ್ ಸೈಡ್ ನಿಂತ್ಕೊಂಡ್ರೆ ಮತ್ತೆ ನೀವು ಭಾರ ಇನ್ನೂ ಹೆಚ್ಚಾಗತ್ತೆ, ಒಂದ್ ಕಡೆ ಶಿಪ್ ಮತ್ತು ವಾಲುತ್ತೆ. ಅವಾಗ ಪ್ರಾಣ ಸಂಕಟ ಹೆಚ್ಚಾಗತ್ತೆ. ಇದ್ದರೆಲ್ಲರೂ ಹೋಗ್ಬಿಡಿ, ಒಂದ್ಸಲಿ ಶಿಪ್ ನೋಡ್ಕೊಂಡು ಎಲ್ಲರೂ ಹೋದಾಗೇನೆ. ಯಾರು ಬದುಕ್ತಾರೋ ಯಾರು ಉಳಿತಾರೋ ಭಗವಂತನ ನಿರ್ಣಯ. ಆಗಲೂ ತುಂಬಾ ಭಯ ಪಟ್ಟಿದ್ದೆ ನಾನು ಬದುಕಲ್ಲಿ. ಇವತ್ತು ನನಗೆ ಮುಗಿತಾವತ್ತು. ಆದ್ರೆ ಏನು ದೇವ್ರ ದೊಡ್ಡನ್ನು ಉಳಿಸ್ಕೊಂಡು ಬಂದಿದ್ದಾನೆ. ದೇಶ ಕಾಯುವಂತಹ ನಾಯಕರುಗಳಿಗೆ ಒಮ್ಮೊಮ್ಮೆ ಭೀತಿ ಅಪ್ಪಳಿಸುತ್ತೆ, ಅಲೆಗಳ ರೂಪದಲ್ಲಿ ಬಂತು. ಬಟ್ ಅಲ್ಲ ನಮ್ಮನ್ನ ಒಬ್ಬ ಭಗವಂತನ ರೂಪದಲ್ಲಿ ಆ ನಾಯಕ ಬಂದು ನಮ್ಮನ್ನ ಕಾಪಾಡ್ದ. ಹೌದು, ಧನ್ಯವಾದಗಳು ಸರ್. ನಿಮ್ಮ ಸೇವೆ ಹೀಗೆ ಮುಂದುವರಿದೆ. ಈ ಸಂದರ್ಶನವನ್ನ ನೋಡಿದಂತಹ ನಮ್ಮ ಕಲಾವಿದರು, ಕಲಾಭಿಮಾನಿಗಳು ತಮ್ಮ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋ ಒಂದಷ್ಟು ವಿಷಯಗಳನ್ನ ಹತ್ತುಕೊಂಡು ಒಂದು ಎಷ್ಟು ಜನ ನೋಡ್ತಾರೋ ಗೊತ್ತಿಲ್ಲ, 1000 ಜನ ನೋಡ್ತಾರ, ಅದ್ರಲ್ಲಿ ಒಬ್ಬರು ಇಬ್ರು 1 ಜನ ಇದನ್ನ ಫಾಲೋ ಮಾಡಿದ್ರೆ ಅಟ್ಲೀಸ್ಟ್ ಮಕ್ಕಳು ಮುಂದಿನ ಪೀಳಿಗೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಮತ್ತೊಮ್ಮೆ ಸಿಗೋಣ ಸರ್. ಅಮೃತ್ ವಿಷನ್ ಸ್ಪೀಕರ್ ಇದು ಯೂಟ್ಯೂಬ್ ಚಾನೆಲ್, ನಮ್ಮ ಚಾನಲ್ಗೆ ಬಂದಿತ್ತು. ನಿಮಗೆ ಮತ್ತೊಮ್ಮೆ ಹೃದಯದಲ್ಲಿ ಧನ್ಯವಾದಗಳನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಮೇಡಮ್. ಈ ಅಮೃತ್ ವಿಷನ್ ಮೇಕರ್ಸ್ ಇದಕ್ಕೆ ನೀವು ನನ್ನನ್ನು ಕರೆಸಿ 4 ಮಾತು ಆಡ್ಲಿಕ್ಕೆ ಅವಕಾಶ ಕೊಟ್ಟರಲ್ಲ, ದಯವಿಟ್ಟು ತಮಗೂ ಧನ್ಯವಾದಗಳು ಮೇಡಮ್. ಜೈ ಹಿಂದ್, ಭಾರತ್ ಮಾತಾ ಕಿ ಜೈ. ಯೋಧರು ನಮ್ಮ ದೇಶದ ಹೆಮ್ಮೆ ಮತ್ತು ಗೌರವ. ಅವರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ದೇಶವನ್ನು ರಕ್ಷಿಸುತ್ತಾರೆ. ಗಡಿ ಪ್ರದೇಶದಲ್ಲಿ ಹಗಲು ರಾತ್ರಿ ಕಾವಲು ಕಾಯುತ್ತಾರೆ. ದೇಶದ ಜನರು ಸುರಕ್ಷಿತವಾಗಿ ಬದುಕಲು ಯೋಧರು ಶ್ರಮಿಸುತ್ತಾರೆ. ಯೋಧರಲ್ಲಿ ಧೈರ್ಯ, ಶಿಸ್ತು ಮತ್ತು ದೇಶಭಕ್ತಿ ತುಂಬಿರುತ್ತದೆ. ಅವರ ತ್ಯಾಗವನ್ನು ನಾವು ಎಂದಿಗೂ ಮರೆಯಬಾರದು. ಪ್ರತಿಯೊಬ್ಬ ಭಾರತೀಯರು ಯೋಧರನ್ನು ಗೌರವಿಸಬೇಕು. ಜೈ ಹಿಂದ್, ಧನ್ಯವಾದಗಳು.